ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಕಾಮನೆಯು ತುಂಬಿ ಕಿರಿದಾದ ಈ ಮನವು ಅರಿವೆಂಬ ಗರಿಬೆಚ್ಚಿ ಹಿರಿದಾಯಿತು. ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ, ಭವದುರಿಗೆ ಬರಿದಾಗಿ ಬಳಲಿರುವ ನರಮನೆಗೆ ಅನುಭಾವದಮೃತ ದೊರೆತಾಯಿತು, ಅನುಭಾವದಮೃತ ದೊರೆತಾಯಿತು. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣ ಶರಣ. ಭಕ್ತಿಯ ವಿಧಾನಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ವಂದನಂ ನಿನ್ನೆ ನೋಡಿದ್ದೀವಿ. ವಂದನೆ ಅಂದ್ರೆ ನಮಸ್ಕಾರ. ನಮಸ್ಕಾರದ ಅರ್ಥವೇ ನಾನು ಅಲ್ಲ, ಅಥವಾ ನಾನು ಅನ್ನೋಂಥದ್ದು ಕಡಿಮೆ ಮಾಡ್ಕೊಂಡಿದ್ದೀನಿ, ಅಥವಾ ನಾನು ಬಾಗಿದ್ದೀನಿ ಅನ್ನುವ ಅರ್ಥ. ಜೊತೆಗೆ ನಾನು ನೀನು ಬೇರೆ ಬೇರೆ ಅಲ್ಲ, ಎಲ್ಲರೂ ಪರಮಾತ್ಮನ ಅಂಶಗಳೇ, ಕುಡಿಗಳೇ ಅನ್ನುವಂತಹದ್ದು ನಮಸ್ಕಾರ ಪದದ ಅರ್ಥ. ನ ಮಮ ಅಂದ್ರೆ ನನ್ನದೇನು ಅಲ್ಲ. ಇನ್ನು ಮುಂದಿಂದು ಪಾದ ಸೇವನ. ಈಗಾಗಲೇ ಅರ್ಚನಾ ಅಂತ ನೋಡಿದಿರಿ, ಪೂಜೆನು. ಶ್ರವಣ, ಕೀರ್ತನ, ಸ್ಮರಣ. ಶ್ರವಣ, ಕೀರ್ತನ, ಸ್ಮರಣ ಅಂದ್ರೆ ಶಂಭು ಸ್ಮರಣ, ಮತ್ತು ಅರ್ಚನಾ, ವಂದನಂ, ಪಾದ ಸೇವನಂ. ಹಾಗಾದ್ರೆ ಪಾದ ಸೇವೆ ಮಾಡೋದು ಅಂದ್ರೆ ಏನು? ಮೇಲ್ಮೇಲೆ ಅರ್ಥ ನೋಡಿದ್ರೆ ಪಾದ ಒತ್ತೋದು, ಕಾಲು ಒತ್ತೋದು, ಇದು ಅರ್ಥ ಆಗತ್ತೆ. ಇದಷ್ಟೇ ಅರ್ಥ ಅಲ್ಲ. ಪಾದ ಅಂದ್ರೆ ಕ್ರಿಯೆಗೆ ಸಂಕೇತ. ಆಚಾರ, ಕ್ರಿಯೆ, ಸದಾಚಾರ, ಅದರ ಸಂಕೇತ ಪಾದ. ಗೊತ್ತಿದೆ ನಿಮಗೆಲ್ಲ, ಬಸವಣ್ಣವ್ರದ್ದು ಬಹಳ ಪ್ರಸಿದ್ಧವಾದ ಒಂದು ವಚನ ಇದೆ. ಬ್ರಹ್ಮ ಪದವಿಯನ್ನುವಲ್ಲಿ, ವಿಷ್ಣು ಪದವಿಯನ್ನುವಲ್ಲಿ, ರುದ್ರ ಪದವಿಯನ್ನುವಲ್ಲಿ, ನಾನು ಮತ್ತಾವ ಪದವಿಯನ್ನುವಲ್ಲೆನಯ್ಯ, ನಿಮ್ಮ ಸದ್ಭಕ್ತರ ಶ್ರೀಪಾದವನರಿದಿಪ್ಪ ಮಹಾಪದವಿಯನ್ನೇ ಕರುಣಿಸು. ಶ್ರೀಪಾದವನ್ನು ಅರಿಯೋದು ಅಂದ್ರೆ ಏನರ್ಥ? ಇಲ್ಲಿ ಪಾದ ಅಂದ್ರೆ ಆಚಾರ. ಭಕ್ತ ಅನ್ನಿಸ್ಕೊಳ್ಬೇಕಾದ್ರೆ ಅವನು ಮೊಟ್ಟ ಮೊದಲು ಸದಾಚಾರಿ ಆಗ್ಬೇಕು. ಸದಾಚಾರಿ ಆಗ್ಲಾರ್ದೇನೆ ಭಕ್ತ ಅನ್ನಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪೂಜೆ ಮಾಡ್ತಾನಪ್ಪ, ಪೂಜೆ ಮಾಡಿದ ಕ್ಷಣಕ್ಕೆ ಸದಾಚಾರಿ ಅಂತ ಹೇಳಕ್ಕಾಗಲ್ಲ, ಭಕ್ತ ಅಂತ ಹೇಳಕ್ಕಾಗಲ್ಲ. ಪೂಜೆ ಮಾಡಿಯೂ ಕೂಡ, ಭಕ್ತನ ವೇಷದಲ್ಲಿದ್ದೂ ಕೂಡ ಆಚಾರ ಮಾರ್ಗವನ್ನು ಬಿಟ್ಟಿರಬಹುದು. ಆದರೆ ಭಕ್ತನನ್ನು ಅರಿಯೋದು, ಭಕ್ತಿ ಮಾರ್ಗವನ್ನು ಅರಿಯೋದು ಅಂದ್ರೆ ಅದನ್ನ ಅರ್ಥ ಮಾಡಿಕೊಳ್ಳೋದು, ಆಚಾರದ ಮಾರ್ಗವನ್ನ ಅರ್ಥ ಮಾಡಿಕೊಳ್ಳೋದು.
ಇನ್ನು ಪಾದ ಸೇವೆ ಅಂತಂದ್ರೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾವೇನ್ ಮಾಡ್ತೀವಿ, ಗುರುವಿನ ಆದೇಶದ ಮೇರೆಗೆ, ಗುರುವಿನ ಮಾರ್ಗದರ್ಶನದ ಮೇರೆಗೆ ನಾವೇನು ಒಳ್ಳೆ ಕೆಲಸದಲ್ಲಿ ತೊಡಗ್ತೀವಿ, ಸಮಾಜ ಸೇವೆ ಇರ್ಬೋದು, ದೇಶ ಸೇವೆ ಇರ್ಬೋದು, ಅಥವಾ ತನ್ನ ಸ್ವಂತದ ಕಾಯಕವೇ ಇರಬಹುದು, ಕುಟುಂಬ ನಿರ್ವಹಣೆಗೆ ಇರ್ಬೋದು, ಇವೆಲ್ಲವೂ ಕೂಡ ಅಂದ್ರೆ ಪರಮಾತ್ಮನ ಹೆಸರಿನಲ್ಲಿ, ಗುರುವಿನ ಹೆಸರಿನಲ್ಲಿ, ಗುರುಗಳಿಂದ ಪ್ರೇರಿತರಾಗಿ ಗುರು ಲಿಂಗ ಜಂಗಮ ಸೇವೆ ಎನ್ನುವ ಭಾವದಿಂದ ಏನನ್ನೇ ಮಾಡಿದರೂ ಕೂಡ ಅದು ಪಾದ ಸೇವೆ, ಪಾದ ಸೇವನಂ, ಪಾದ ಸೇವೆ ಅಂತ ಆಗುತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಭಕ್ತನು, ಪ್ರತಿಯೊಬ್ಬ ವಿರಕ್ತನು ನಾವು ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ, ನಮ್ಮ ದೇಹ ಸದ್ಬಳಕೆ ಆಗಬೇಕಾದ್ರೆ ಎಲ್ಲವನ್ನೂ ಬಿಟ್ಟು ತಪಸ್ಸಿಗೆ ಹೊರಡುವ ಅಗತ್ಯ ಇಲ್ಲ. ಅದನ್ನು ನಮ್ಮ ಧರ್ಮ ಮಾರ್ಗ ಒಪ್ಪಿಲ್ಲ. ಅವನು ತಪಸ್ಸು ಮಾಡುವ ಅಪೇಕ್ಷೆ ಇದ್ರೂ ಕೂಡ ಗುಡ್ಡ ಗವಿಗಳನ್ನು ಸೇರ್ಕೊಳ್ಳೋದ್ರ ಬದಲಾಗಿ ಎಲ್ಲರ ಜೊತೆಗಿದ್ದು, ಭಕ್ತರ ಜೊತೆಗಿದ್ದು, ಗುರು ಲಿಂಗ ಜಂಗಮದ ಮಾರ್ಗದರ್ಶನದಲ್ಲಿ ಮಹಾಮನೆ ಅಥವಾ ಮಠ ಇವುಗಳಲ್ಲೇ ಇದ್ಕೊಂಡೇ ತಪಸ್ಸು ಮಾಡಬಹುದು. ತಪಸ್ಸು ಅಂತಂದ್ರೆ ಪರಿಶ್ರಮ, ತಪಸ್ಸು ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಸಾಧನೆಯಲ್ಲಿ ತೊಡಗೋದು. ಅದೇನು ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ತಪಸ್ಸು ಅಂದ್ರೆ ಏನಿತ್ತು ಅಂದ್ರೆ ಇದೆಲ್ಲ ಬಹಳ ಕೆಟ್ಟದ್ದು, ಸಂಸಾರ ಕೆಟ್ಟದ್ದು, ಜಗತ್ ಕೆಟ್ಟದ್ದು, ಇದರಲ್ಲಿ ಏನು ಅರ್ಥ ಇಲ್ಲ ಅಂತ ಹೇಳಿ ಏನು ಒಬ್ಬಂಟಿಯಾಗಿ ಕಠಿಣವಾದ ಶಿಕ್ಷೆಯ ರೀತಿಯಲ್ಲಿ, ಅದು ಒಂದು ರೀತಿ ಶಿಕ್ಷೆ, ಅಧ್ಯಾತ್ಮದ ಹೆಸರಿನಲ್ಲಿ ಶಿಕ್ಷೆ, ಅದನ್ನ ನಮ್ಮ ಶರಣ ಧರ್ಮ ಒಪ್ಪೋದಿಲ್ಲ. ಅದನ್ನು ಖಂಡಿಸ್ತಾರೆ. ಇನ್ನು ಅದರ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಪರಮಾತ್ಮ ಅನ್ನುವಂಥವನು ತಂದೆ, ತಾಯಿ, ಬಂಧು ಬಳಗ ಅಂತಹ ಮಧುರ ಸಂಬಂಧ ನಮಗೂ ಪರಮಾತ್ಮನಿಗೂ ಇದ್ದಾಗ ನಾವು ಒಡಲನ್ನು ದಂಡಿಸಿ, ಅದಕ್ಕೆ ಎಂಬಿಗರದ ಚೌಡಯ್ಯನವರು ಹೇಳ್ತಾರೆ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ತಾನಲ್ಲ, ಮಡುವಿನೊಳಗೆ ಅರಸುವಡೆ ಮತ್ಸ್ಯ ಮಂಡೂಕವಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ. ಕೊಡುವ ಏನು ಸಾಲ ಕೊಡೋದಕ್ಕೆ ಆಗ್ಲಾರ್ದಾಗ ಶಿಕ್ಷೆ ಕೊಡ್ತಿದ್ದವನು, ಒಂಟಿ ಕಾಲ ನಿಲ್ಸೋದು ಅಥವಾ ಇನ್ನೊಂದೇನೋ ಯಾರ ಬಡಿಸೋದು, ಈ ಥರ ಎಲ್ಲ ಮಾಡಿಸ್ತಿದ್ರು ಹಿಂದೆ ಸಾಹುಕಾರರುಗಳಂಗೆ ಮಾಡ್ತಿದ್ರು. ಹಂಗೆ ದೇವರು ಅನ್ನುವಂಥವನು ನೀನು ದೇಹವನ್ನು ದಂಡಿಸಿದ ಆ ಕ್ಷಣಕ್ಕೇನೆ ಒಲಿತಕ್ಕಂತಹ ಸಾಲ ಕೊಟ್ಟವನಲ್ಲ, ಅವನು ಸಾಲಿಗನಲ್ಲ. ಹಾಗಾದ್ರೆ ನಿನ್ನ ಒಳಗೆ ಇರ್ತಕ್ಕಂತಹ ಲಿಂಗವನ್ನ ನೀನು ಕಾಣ್ಕೋಬೇಕಪ್ಪ. ಅದಕ್ಕೆ ತಪಸ್ ಬೇಕು. ಲಿಂಗವನ್ನು ಕಂಡ್ಕೊಳ್ಳೋಕ್ಕೂ ಕೂಡ ತಪಸ್ ಬೇಕು. ಸುಮ್ಮನೆ ಉಂಡು ತಿಂದು ಆಲಸಿಯಾಗಿ ಏನು ಮಾಡಿ ನಾವು ಲಿಂಗವನ್ನು ಕಂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾತ್ವಿಕವಾದ ತಪಸ್ಸು, ಸಾತ್ವಿಕವಾದ ತಪಸ್ಸು, ಅರ್ಥಪೂರ್ಣವಾದ ತಪಸ್ಸು. ಈಗ ರೈತ ಕೃಷಿ ಮಾಡ್ತಾನೆ, ಅದು ಒಂದು ತಪಸ್ಸೆ. ಒಬ್ಬ ಶಿಕ್ಷಕ ಕಷ್ಟಪಟ್ಟು ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಲ್ಲಿ ತನ್ನ ಜೀವನ ನಿರ್ವಹಣೆಗೆ ಗುರಿ ಇರ್ತದೆ, ಇಲ್ಲ ಅಂತಲ್ಲ, ಆದ್ರೆ ತನ್ನ ಜೀವನ ನಿರ್ವಹಣೆಗೆ ಕಡಿಮೆ ಗಮನ ಕೊಟ್ಟು ವಿದ್ಯಾರ್ಥಿಗಳ ಒಂದು ಕಲಿಸೋದು, ವಿದ್ಯಾರ್ಥಿಗಳಿಗೆ ಕಲಿಸೋದು, ಅವರಿಗೆ ಉತ್ತಮ ಮಾರ್ಗವನ್ನು ತಾನು ಮೊದಲು ತೋರಿಸೋದು, ಅದು ಒಂದು ತಪಸ್ಸೆ.
ಅದು ಒಂದು ತಪಸ್ಸನೆ. ಆದ್ದರಿಂದ ಪಾದ ಸೇವನೆ ಅಂತ ಅಂದ ಕೂಡಲೇ ನಾವು ಎಲ್ಲೋ ಹೋಗ್ಬೇಕು ಅಂತ ಅಲ್ಲ. ಇರುವ ಏನ್ ನಮಗೆ ಜವಾಬ್ದಾರಿಗಳು ಬಂದಿದೆ ಪ್ರಕೃತಿದತ್ತವಾಗಿ, ಸಾಮಾಜಿಕ ನಿಯಮಗಳಿಗೆ ಅನುಸಾರವಾಗಿ, ಗೃಹಸ್ಥ ನಿಯಮಗಳಿಗೆ ಅನುಸಾರವಾಗಿ, ಕುಟುಂಬ ನಿಯಮಗಳಿಗೆ ಅನುಸಾರವಾಗಿ ನಮಗೇನು ಜವಾಬ್ದಾರಿಗಳು ಬಂದಿದೆ ಅದನ್ನು ಚೆನ್ನಾಗಿ ಪ್ರಾಮಾಣಿಕವಾಗಿ ಮತ್ತು ಮನಃಪೂರ್ವಕವಾಗಿ ಅಯ್ಯೋ ವಿಧಿ ಇಲ್ಲ ಅಂತ ತೊಡ್ಕೊಳ್ಳೋದಲ್ಲ. ಯಾಕೆ ನಾವೇ ಅದನ್ನ ಹಾಕೊಂಡಿರೋದು. ಈ ಮಹಾಮನೆ ನಿರ್ಮಾಣ ಮಾಡ್ಕೊಂಡಿರೋದು ನನ್ನ ಇಚ್ಛೆಗೋಸ್ಕರನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಏನಪ್ಪ ಇದು ಗಂಟು ಬಿದ್ದಿದೆ ಅನ್ನೋ ಭಾವನೆಯಿಂದ ಎಂದು ಮಾಡಬಾರ್ದು. ನಮ್ಮ ಪ್ರತಿಯೊಂದು ಕ್ರಿಯೆ ಯಾವಾಗ ಅದು ಪಾದ ಸೇವನೆ ಆಗತ್ತೆ ಅಂದ್ರೆ, ಪಾದ ಸೇವೆ ಆಗತ್ತೆ ಅಂತಂದ್ರೆ ಅದು ಸಂಪೂರ್ಣವಾಗಿ ಗಮನ ಕೊಟ್ಟಾಗ, ಆ ಕಾಯಕವನ್ನು ಪ್ರೀತಿಸಿದಾಗ ಅದು ಪರಮಾತ್ಮನ ಸೇವೆನೇ ಆಗ್ಬಿಡುತ್ತೆ. ಎಲ್ಲ ದೊಡ್ಡವರು, ಮಹಾತ್ಮರು, ತ್ಯಾಗಿಗಳು, ಯೋಗಿಗಳು ಈ ರೀತಿ ಬದುಕಿದ್ದಾರೆ ಹೊರತು ಏನೋ ಸಿದ್ಧಿಗೋಸ್ಕರನೋ ಅಥವಾ ನಾನೇನೋ ಮಾಡ್ತಾ ಇದ್ದೀನಿ ಬಹಳ ದೊಡ್ಡ ತಪಸ್ವಿ ಅನ್ನಿಸ್ಕೊಳ್ಳೋಕ್ಕೆ ಹೋದವರೆಲ್ಲ ದಾರಿ ತಪ್ಪಿಸ್ಕೊಂಡು ಒದ್ದಾಡಿದಾರಷ್ಟೆ. ಅದಕ್ಕೋಸ್ಕರ ಬಹಳ ಸುಲಭವಾದ ಮಾರ್ಗವನ್ನ ಮತ್ತು ರುಜು ಮಾರ್ಗ ಅಂತ ಕರೀತಾರೆ, ಸರಿಯಾದ ಮಾರ್ಗವನ್ನ ನಮಗೆ ಶರಣರು ತೋರಿಸ್ಕೊಡ್ತಾರೆ. ಆ ಮಾರ್ಗದಲ್ಲಿ ನಡೆದರೆ ಪ್ರತಿಯೊಂದು ಕ್ರಿಯೆಯು ಪರಮಾತ್ಮನ ಪಾದ ಸೇವೆ, ಪ್ರತಿಯೊಂದು ಕ್ರಿಯೆಯು ಪರಮಾತ್ಮನ ಪಾದ ಸೇವೆ. ಆ ಭಾವವನ್ನ ಬೆಳೆಸ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.